ಒಂದು ಬ್ಯಾಂಕಿಗೆ ಹೋಗಿದ್ದೆ ನಾನು. ಯಾವ ಬ್ಯಾಂಕು ಅಂತ ಬೇಡ, ಮ್ಯಾನೇಜರನ್ನು ಪರಿಚಯ ಮಾಡಿಕೊಟ್ರು ನನಗೆ, ಅಲ್ಲಿಯ ಮುಖ್ಯಸ್ಥರು. ನನ್ನ ಬ್ಯಾಂಕ್ ಅದು, ನಾನು ಯಾವಾಗಲೂ ಪರ್ಮನೆಂಟ್ ಹೋಗೋ ಬ್ಯಾಂಕ್. ಭಾಳ ಒಂದು 28 ವರ್ಷದಿಂದ ಅದೇ ಬ್ಯಾಂಕ್ ನಂದು. ಸರ್ ಬನ್ನಿ ಮ್ಯಾನೇಜರ್ ಚೇಂಜ್ ಆಗಿದ್ದಾರೆ, ಬನ್ನಿ ಪರಿಚಯ ಮಾಡಿ. ಬೇಡ, ತೊಂದರೆ ಇಲ್ಲ, ನಾನು ಹೋಗ್ತೇನೆ, ಬೇಡ. ಅವ್ರು ಭಟ್ರು ಹೇಳಿದರು, ಬನ್ನಿ ಸರ್, ಒಂದು ಪರಿಚಯ ಆದರೆ ಒಳ್ಳೆಯದಲ್ಲ, ಮತ್ತು ನಿಮಗೆ ಡೈರೆಕ್ಟ್ ನಾನು ಇಲ್ಲದಾಗ ಬಂದು ಮಾತಾಡ್ಬೋದಲ್ಲ. ಹಾಗೆ ಒಳಗೆ ಹೋದೆ. ಅವ್ರೇನು ಬರೀತಾ ಇದ್ರು, ಸರ್ ಇವರು ದೇವದಾಸ್ ಕಾಪಿಕಾಡ್ ಅಂತ. ಏನು ಭಟ್ರೆ? ಸರ್ ಇವರು ದೇವದಾಸ್ ಕಾಪಿಕಾಡ್ ಅಂತ. ಅದಕ್ಕೆ ಅಲ್ಲ, ನಿಮಗೆ ಪರಿಚಯ ಮಾಡಲಿಕ್ಕೆ ಆಯ್ತಲ್ಲ ಪರಿಚಯ, ಇನ್ನೇನು? ಕೂತ್ಕೊಳ್ಳಿ. ನಮಸ್ಕಾರ ಸರ್. ತುಂಬ ಹೊತ್ತು ಬರೀತಾ ಇದ್ರು, ಕ್ಯಾರಿ ಮಾಡಲಿಲ್ಲ ಅವರು. ಬಹುಶಃ ಒಂದು ಕೀಳರಿಮೆ ಅದು. ಇವರು ಕಲಾವಿದರು ಅಂತ ಹೇಳುವಾಗ ಒಂದು ಸ್ವಲ್ಪ ಇವು ಏನು ಪ್ರಯೋಜನ ಇರಲಿಕ್ಕಿಲ್ಲ, ಅಷ್ಟೊಂದು ಬಾಳ್ತಾರ ಬರ್ಪುಜಿ ಎಮ್ಮೆ ಅದು ಹೇಳಿದ್ರು. ಆಮೇಲೆ ತುಂಬ ಹೊತ್ತು ನಾನು ಸಹ ಕೂತ್ಕೊಂಡೆ. ಮತ್ತೆ ಏನು ನೀವು? ನಾನು ದೇವದಾಸ್ ಕಾಪಿಗಾಡ್ ಅಂತ ಸರ್. ಹೌದು, ಏನು ಮಾಡ್ತಾ ಇದ್ದೀರಿ? ಏನಿಲ್ಲ ಸರ್. ಊಟಕ್ಕೆಲ್ಲ ಎಂತ ಮಾಡ್ತೀವಿ ನೀವು? ಊಟ ಮಾಡ್ತೇನೆ ಸರ್. ನನಗೆ ಸಹ ಹಾಗೆ ಮಾತಾಡ್ಬೇಕಂತ ಆಯ್ತು. ಅವರದ್ದು ವರ್ತನೆ ಆಗಿತ್ತು, ಅದು ಒಳ್ಳೆ ವರ್ತನೆ ಅಲ್ಲ. ಹೌದಾ? ಹಾಂ ಹೌದು ಮಾರ್ರೆ. ಈಗ ನಾನು ಬ್ಯಾಂಕಲ್ಲಿದ್ದೇನೆ, ನನಗೆ ಒಂದು ಏನಾದರೂ ನನ್ನದೊಂದು ವ್ಯಾಪ್ತಿ ಇದೆ. ನೀವು ಹೇಗೆ ಏನು ಮಾಡ್ತೀರಿ? ಎಲ್ಲ ಹಾಗೆ ನಾಟಕ ಎಲ್ಲ ಮಾಡ್ಕೊಂಡು ಜೀವನ ನಂದು ಸಾಕ್ತದೆ ಸರ್. ನಾಟಕದಲ್ಲಿ ಆಗ್ತದೆ ಅದೆಲ್ಲ. ಎಲ್ಲಿ ಹೊಡೆದು ನೀವು? ಥಿಯೇಟ್ರಲ್ಲಿದ್ದಾರೆ ಸರ್ ತುಂಬ. ಹೌದಾ? ಇದು ಬೇಸರ ತಂದದ್ದು. ಬಟ್ರೆ ನಾಟಕದವರಂತೆ, ಇವರದೆಷ್ಟು ಡ್ಯೂ ಉಂಟು ನೋಡಿ. ಒಂದು ವೇಳೆ ಡ್ಯೂ ಇಲ್ಲದಿದ್ದರೆ ಎಂತ ಮಾಡ್ತೀರಿ ಸರ್ ನೀವು? ನಿಮ್ಮ ಮ್ಯಾನೇಜರ್ ಕೆಲಸ ಬಿಡ್ತೀರಾ ಕೇಳಿದೆ ನಾನು ಡೈರೆಕ್ಟ್. ಭಟ್ರು ಹೇಳಿದರು, ಮಾತಾಡಿ ಸ್ವಲ್ಪ ಹಾಗೆ ಅಂತ. ಹೀಗೆ ಕಲಾವಿದರಿಗೆ ಸಿಗುವ ಗೌರವ ಅದು ಭಾಳ ಬೇಸರ ಆಗಿದೆ. ಕೆಲವು ಸಲ ತುಂಬ ಬೇಸರ ಆಗಿದೆ. ಏತಿ ಆಯನ ಡ್ಯಾನಿಗೆ ಏರು ಎಂಜಿನಕ್ಕೆ ಏನು ಕಡಬಿಡ ಏನು ಈ ಥರ ಇತ್ತು ಒಂದು ಟೈಮಲ್ಲಿ.